ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನೋ ಕಾಂಟ್ಯಾಕ್ಟ್ ಇಂದ ಕಾಂಟ್ಯಾಕ್ಟ್ ಬರ್ತಾರಾ, ನಿಮ್ಮನ್ನ ಸೇರ್ತಾರಾ, ಸೊ ನಿಮ್ಮ ಆಸೆ ನೆರವೇರುತ್ತಾ ಅನ್ನೋದ್ರ ಬಗ್ಗೆ ನೋಡೋಣ. ನೀವು ಈಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಇದು ಕೇವಲ ಒಂದು ಕಾಲ್ಪನಿಕ ಅಲ್ಲ, ಒಂದು ಏನೋ ಒಂದು ರಿಯಾಲಿಟಿಗೆ ಬರುವಂತದ್ದಾಗಿರುತ್ತೆ. ಇದು ಯೂನಿವರ್ಸ್ ನಿಮಗೆ ಕೊಡುವ ಒಂದು ಸಿಗ್ನಲ್ ಆಗಿರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಓಡ್ತಾ ಇದೆ ಅನ್ಕೊಳ್ಳಿ. ನನ್ನ ಪರ್ಸನ್ ಮತ್ತೆ ನನ್ನ ಕಡೆ ಬರ್ತಾರಾ? ನನ್ನ ಎಲ್ಲ ಆಸೆಗಳು ನಿಜವಾಗುತ್ತಾ? ನಿಮ್ಮ ಹೃದಯದ ಇನ್ನೂ ಅವರಿಗೊಂದು ಸ್ಥಳ ಇದೆಯಾ? ಸೊ ಅವ್ರು ಬರ್ತಾರೆ ಅಂತ ಇನ್ನ ನಿಮ್ಮ ಮನಸ್ಸಲ್ಲಿ ಆಸೆ ಇಟ್ಕೊಂಡಿದ್ದೀರಾ? ಸೊ ಅವರ ಎನರ್ಜಿ ಏನಿದೆ? ಈ ರೀಡಿಂಗ್‌ನಲ್ಲಿ ನಾವು ತಿಳ್ಕೊಳ್ಳೋಣ. ಅವರು ನಿಮ್ಮ ಕಡೆ ಬರ್ತಾರಾ? ರಿಯೂನಿಯನ್ ಚಾನ್ಸಸ್ ಇದೆಯಾ? ಮತ್ತು ನಿಮ್ಮ ಎಲ್ಲಾ ಡಿಸೈರ್ಸ್ ನಿಜವಾಗುವ ಸಮಯ ಬಂದಿದ್ಯಾ ಅಥವಾ ಇಲ್ವಾ? ಕಾರ್ಡ್ಸ್ ಹೇಳೋ ಸತ್ಯ ಕೆಲವೊಮ್ಮೆ ಕಠಿಣವಾಗಿರ್ಬೋದು, ಆದ್ರೆ ಅದು ನಿಮ್ಮ ಕ್ಲಾರಿಟಿ ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಪರ್ಸನ್ ಅನ್ನು ಮನಸ್ಸಿನಲ್ಲಿ ನೆನಪಿಸ್ಕೊಳ್ಳಿ ಮತ್ತು ಶುರು ಮಾಡೋಣ. ಫಸ್ಟ್ ಮೊದಲಿಗೆ ಡೆತ್ ಕಾರ್ಡ್ ಬಂದಿದೆ. ಸೊ ಸೆಕೆಂಡ್ ಹ್ಯಾಂಗ್ಮ್ಯಾನ್ ನೋಡ್ಬೋದು. ಸೊ 10 ಆಫ್ ಸ್ವಾರ್ಡ್ಸ್ ಬಂದಿದೆ. 3 ಆಫ್ ಪೆಂಟಿಕಲ್ಸ್ ಬಂದಿದೆ ಅಂಡ್ ಹೆರ್ಮಿಟ್ ಕಾರ್ಡ್ ಬಂದಿದೆ. ಸೊ ಲೆಟ್ ಮೀ ರಿಅರೇಂಜ್. ಅಂಡ್ ಸೊ ನೀವು ನಿಮ್ಮ ಮನಸ್ಸಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಸೊ ನಿಮ್ಮ ಮನಸ್ಸಿನ ಪರ್ಸನ್ ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ಖುಷಿಯಾಗಿ ಹೇಳ್ಕೊಳ್ಳಿ. ಲೆಟ್ ಸ್ಟಾರ್ಟ್. ಸೊ ಈ ಕನೆಕ್ಷನ್ ನೋಡ್ತಾ ಇದ್ರೆ, ಈ ಎನರ್ಜಿನ ಅಬ್ಸರ್ವ್ ಮಾಡ್ತಾ ಇದ್ರೆ, ಇಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ನೇ ಆಗುವಂತ ಚಾನ್ಸಸ್ ಇದೆ. ಮತ್ತು ಅದು ಸುಲಭವಾಗಿ ಅಂತೂ ಆಗೋದಿಲ್ಲ, ತುಂಬಾ ಈಸಿ ವೇನು ಇಲ್ಲ. ಇಲ್ಲಿ ಮೊದಲಿಗೆ ಡೆತ್ ಕಾರ್ಡ್ ಎನರ್ಜಿ ನಾವು ನೋಡೋದಾದ್ರೆ, ನಿಮ್ಮ ರಿಲೇಶನ್ಶಿಪ್ ಒಂದು ಫೇಸ್ ಕಂಪ್ಲೀಟ್ ಆಗಿದೆ, ಹಳೆಯ ಚಾಪ್ಟರ್ ಕ್ಲೋಸ್ ಆಗಿದೆ, ಆದ್ರೆ ಇದು ಎಂಡ್ ಆಗಿಲ್ಲ. ಇದು ರೀಬರ್ತ್ಗೆ ಸಿಗ್ನಲ್ ಕೊಡ್ತಾ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಹ್ಯಾಂಗ್‌ಮ್ಯಾನ್ ಬಂದಿದೆ ಸೆಕೆಂಡ್ ಕಾರ್ಡ್. ಸೊ ಹ್ಯಾಂಗ್‌ಮ್ಯಾನ್ ಏನ್ ಹೇಳುತ್ತೆ ಅಂದ್ರೆ, ಈಗ ನಿಮ್ಮ ಪರ್ಸನ್ ಕಂಪ್ಲೀಟ್ ಆಗಿ ಸ್ಟಕ್ ಆಗಿದ್ದಾರೆ. ಅವರು ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯೋಚನೆಗಳು ದಲ್ಲಿ ಮುಳುಗೋಗಿದ್ದಾರೆ ಅಂತ ಹೇಳ್ಬೋದು. ತುಂಬಾ ತೀವ್ರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಲೈಫ್ ಅನ್ನು ಬೇರೆ ಆಂಗಲ್ ನಲ್ಲಿ ನೋಡ್ತಾ ಇದ್ದಾರೆ. ಸೊ ಅವರು ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ತುಂಬಾ ಈಸಿಯಾಗಿ ನಿಮ್ಮ ಹತ್ರ ಬರ್ಬೋದು. ಬಟ್ ಡೈರೆಕ್ಷನ್ ಚೇಂಜ್ ಆಗ್ಬೇಕಾಗಿದೆ. ಸೊ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಎನರ್ಜಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಈ ಕನೆಕ್ಷನ್ ನಲ್ಲಿ ಡೀಪ್ ಪೇನ್ ಅಂತೂ ಖಂಡಿತ ಇದೆ. ಬಿಟ್ರಯಲ್ ಅಥವಾ ಸಡನ್ ಎಂಡಿಂಗ್ ಆಗಿರ್ಬೋದು, ನೀವು ತುಂಬಾ ಹರ್ಟ್ ಆಗಿರ್ಬೋದು, ಅಥವಾ ಇಬ್ಬರ ನಡುವೆ ಒಂದು ಮೆಂಟಲಿ ಬ್ರೇಕ್ ಡೌನ್ ಆಗಿರ್ಬೋದು. ಇವು ಎಲ್ಲವೂನು ಅವರು ತುಂಬಾನೇ ಬಿಟ್ರಯಲ್ ಅಲ್ಲಿ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಇದು ತುಂಬಾ ಕ್ಲಿಯರ್ಡ್ ಎನರ್ಜಿ ಅಂತ ಇದೆ. ಬಟ್ ಟ್ವಿಸ್ಟ್ ಏನು ಅಂದ್ರೆ, ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಈ ಎನರ್ಜಿ ಏನ್ ಹೇಳುತ್ತೆ ಅಂದ್ರೆ, ಕಂಪ್ಲೀಟ್ ಆಗಿ ಎಂಡ್ ಆಗಿಲ್ಲ. ನಿಮ್ಮ ಕನೆಕ್ಷನ್ ಕಂಪ್ಲೀಟ್ ಆಗಿ ಯಾವುದೇ ರೀತಿ ಎಂಡ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕನೆಕ್ಷನ್ ಫ್ಯೂಚರ್ ನಲ್ಲಿ ಮತ್ತೆ ಕಮ್ಯುನಿಕೇಶನ್, ಟೀಮ್ ವರ್ಕ್, ರೀಬಿಲ್ಡಿಂಗ್ ಚಾನ್ಸಸ್ ತುಂಬಾ ಇದೆ. ಆದ್ರೆ ಅದು ಸ್ಲೋ ಆಗಿರುತ್ತೆ. ಸೊ ಪ್ರಾಕ್ಟಿಕಲ್ ಅಪ್ರೋಚ್ ಬೇಕಾಗುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು ಅವಶ್ಯಕತೆ ಆಗಿರುತ್ತೆ. ಸೊ ಹರ್ಮಿಟ್ ಕಾರ್ಡ್ ಇಲ್ಲಿ ಬಂದಿರೋದ್ರಿಂದ, ಸೊ ನಿಮ್ಮ ಪರ್ಸನ್ ಈಗ ಸಾಲಿಟ್ಯೂಡ್ ನಲ್ಲಿ ಇದ್ದಾರೆ. ಅವರು ಹೊರಗೆ ಆಕ್ಷನ್ ತೋರಿಸೋದಿಲ್ಲ, ಆದ್ರೆ ಒಳಗೆ ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ನಿಮ್ಮ ಬಗ್ಗೆ ಇಂಟ್ರೋಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಈ ತರ ಆಗುತ್ತೆ. ಸೊ ಫೈನಲ್ ಎನರ್ಜಿ ಮೆಸೇಜ್ ಅಂತ ನಾವು ನೋಡೋದಾದ್ರೆ, ಈ ರೀಡಿಂಗ್ ನಲ್ಲಿ ಹೌದು, ಖಂಡಿತವಾಗ್ಲೂ ಇಟ್ಸ್ ಅನ್ ಎಸ್ ಸೈನ್ ಅಂತಾನೆ ಹೇಳ್ಬೋದು. ಅವರು ಮತ್ತೆ ನಿಮ್ಮ ಕಡೆ ಬರೋ ಚಾನ್ಸಸ್ ಇದೆ, ಆದ್ರೆ ತಕ್ಷಣ ಅಂತೂ ಬರೋದಿಲ್ಲ. ಈ ಕನೆಕ್ಷನ್ ಮೊದಲಿಗೆ ಹೀಲ್ ಆಗ್ಬೇಕಾಗಿದೆ, ತುಂಬಾನೇ ಹೀಲ್ ಆಗ್ಬೇಕಾಗಿದೆ. ಇಬ್ರು ಲೆಸನ್ಸ್ ಪಾಠವನ್ನು ಕಲಿಬೇಕಾಗಿದೆ. ಸೊ ಕಲಿತ ನಂತರ ಮಾತ್ರ ರಿಯೂನಿಯನ್ ಸಾಧ್ಯತೆ ಇದೆ. ನಿಮ್ಮ ಎಲ್ಲಾ ಡಿಸೈರ್ಸ್ ಫುಲ್ಫಿಲ್ ಆಗುತ್ತಾ ನಿಮ್ಮ ಈ ಕನೆಕ್ಷನ್ ಅಲ್ಲಿ, ನಿಮ್ಮ ಈ ರಿಲೇಶನ್ಶಿಪ್ ಅಲ್ಲಿ ಅಂತ ಕೇಳೋದಾದ್ರೆ, ಎಸ್, ಬಟ್ ಆಫ್ಟರ್ ದ ಟ್ರಾನ್ಸ್ಫಾರ್ಮೇಶನ್, ಪೇಷನ್ಸ್ ಮತ್ತೆ ಇನ್ನರ್ ಗ್ರೋತ್ ಇದು ಆಗ್ಬೇಕಾಗಿದೆ. ಇದು ಆಗಿದ ನಂತರ ಖಂಡಿತ ಆಗುತ್ತೆ. ಡಿಲೇಡ್ ಫುಲ್ಫಿಲ್ಮೆಂಟ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮಗೆ ಅಡ್ವೈಸ್ ಅಂತ ನೋಡೋದಾದ್ರೆ, ಈ ಸಮಯದಲ್ಲಿ ಚೇಸ್ ಮಾಡಕ್ ಹೋಗ್ಬೇಡಿ. ಸೊ ನಿಮ್ಮ ಎನರ್ಜಿ ಅನ್ನ ಫೋಕಸ್ ಮಾಡಿ. ನೀವು ಗ್ಲೋ ಆಗದೆ ಇದ್ರೂ ಕೂಡ ಅದು ನ್ಯಾಚುರಲ್ ಆಗಿ ನಿಮ್ಮ ಕಡೆ ಬರೋಂತ ಚಾನ್ಸಸ್ ಇದೆ. ಸೊ ಖಂಡಿತ ನಿಮ್ಮ ಕನೆಕ್ಷನ್ ಗ್ರೋ ಆಗುತ್ತೆ. ಇದ್ರ ಜೊತೆಗೆ ಅವರ ನೆಕ್ಸ್ಟ್ ಆಕ್ಷನ್ ಬಗ್ಗೆ ನಾವು ನೋಡೋದಾದ್ರೆ, ನಿಮ್ಮ ಪರ್ಸನ್ ನೆಕ್ಸ್ಟ್ ಆಕ್ಷನ್ ಏನ್ ತಗೋಬಹುದು, ಈ ತರ
ಇರೋದ್ರಿಂದ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಕನೆಕ್ಷನ್ ಸ್ಟೋರಿ ಅಂತಾನೆ ಹೇಳ್ಬೋದು ಇವತ್ತಿನ ರೀಡಿಂಗ್. ಈಗ ಅವರು ಎನರ್ಜಿ ಸ್ಲೋ ಆಗಿ ಸೈಲೆಂಟ್ ಆಗಿ ವಿಡ್ರಾ ಆಗಿದೆ. ಅವರು ಹೊರಗೆ ಯಾವುದೇ ಮೂವ್ಮೆಂಟ್ ಮಾಡ್ತಾ ಇಲ್ಲ. ಹರ್ಮಿಟ್ ಎನರ್ಜಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ಅದು ಇಗ್ನೋರೆನ್ಸ್ ಅಲ್ಲ, ಅದು ಇನ್ನರ್ ಹೀಲಿಂಗ್ ಕೂಡ ಆಗಿರ್ಬೋದು. ಸೊ ಹ್ಯಾಂಗ್ ಮ್ಯಾನ್ ಮತ್ತೆ ಹೆರ್ಮಿಟ್ ಎರಡೂ ಬಂದಿರೋದ್ರಿಂದ ಕಾಂಬಿನೇಷನ್ ಅಲ್ಲಿ ಹೇಳೋದಾದ್ರೆ, ಅವರು ನಿಮ್ಮ ಪಾರ್ಟ್ನರ್ ಈಗ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಅವರು ತಕ್ಷಣ ಆಕ್ಷನ್ ತೆಗೆದುಕೊಳ್ಳೋ ಟೈಪ್ ಅಲ್ಲ. ಸೊ ಆದ್ರೆ ಡೆತ್ ಎನರ್ಜಿ ಮತ್ತೆ ಇದು ಒಂದು ಖಂಡಿತ ಚೇಂಜಿಂಗ್ ಫೇಸ್ ಅಂತಾನೆ ಹೇಳ್ಬೋದು. ಚೇಂಜಸ್ ಅನ್ಅವಾಯ್ಡಬಲ್ ಆಗಿದ್ರೂ ಕೂಡ ಒಂದು ಫೇಸ್‌ನ ಚೇಂಜ್ ಆಗಿ ಬರ್ತಾರೆ. ಅವರು ಒಂದೇ ದಿನ ರಿಯಲೈಸೇಷನ್ ಮೋಡ್‌ಗೆ ಹೋಗ್ತಾರೆ ಅಂತ ಹೇಳಕ್ಕಾಗಲ್ಲ. ನಾನು ಚೇಂಜ್ ಆಗ್ಬೇಕು, ಈ ಕನೆಕ್ಷನ್ ಅನ್ನು ಮತ್ತೆ ಟ್ರೈ ಮಾಡ್ಬೇಕು ಅನ್ನೋದು ಮನ್ಸಲ್ಲಿ ಇದೆ. ಬಟ್ ಒಂದೇ ದಿನದಲ್ಲಿ ಆಗುವಂತ ಕೆಲ್ಸ ಅಲ್ಲ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಎನರ್ಜಿ ಕ್ಲಿಯರ್ ಸೈನ್ ಕೊಡ್ತಾ ಇದೆ. ಅವರ ನೆಕ್ಸ್ಟ್ ಆಕ್ಷನ್ ಅಲ್ಲಿ ಕಮ್ಯುನಿಕೇಶನ್ ಕಡೆ ಇರುತ್ತೆ. ಮೊದಲು ಸ್ಮಾಲ್ ಸ್ಟೆಪ್ ತಗೋಬಹುದು. ಮೇ ಬಿ ಮೆಸೇಜ್, ಕ್ಯಾಶುಯಲ್ ಟಾಕ್, ಅದರಿಂದ ಸ್ಲೋ ಆಗಿ ಮತ್ತೆ ಕನೆಕ್ಷನ್ ಬಿಲ್ಡ್ ಮಾಡುವಂತ ಪ್ರಯತ್ನ ಮಾಡ್ಬೋದು. ಬಟ್ 10 ಆಫ್ ಸ್ವಾಟ್ಸ್ ಬಂದಿರೋದ್ರಿಂದ ಇದು ಕಾರಣದಿಂದ ಅವರು ತುಂಬಾ ಹರ್ಟ್ ಆಗಿದ್ದಾರೆ. ನೀವು ಒಂದ್ ಸ್ವಲ್ಪ ಯೋಚನೆ ಮಾಡಿ, ಏನಾದ್ರೂ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆಗಿತ್ತಾ? ಇಲ್ಲ ಏನಾದ್ರೂ ತೊಂದರೆ ಆಗ್ತಾ ಇತ್ತಾ? ಅದರಿಂದ ಅವರು ಹರ್ಟ್ ಆಗಿದಾರಾ? ಅದ್ರಿಂದ ಹರ್ಟ್ ಆಗಿದ್ರೆ ಸ್ವಲ್ಪ ನೀವು ಅದಕ್ಕೆ ಏನ್ ಮಾಡ್ಬೇಕು ಸರಿಪಡಿಸ್ಕೊಳ್ಳೋದಕ್ಕೆ ಏನೆಲ್ಲ ಅವಶ್ಯಕತೆ ಇದೆಯೋ ಆಗುತ್ತೋ ಅದನ್ನ ನೀವು ಮಾಡೋದ್ರಿಂದ ಒಳ್ಳೇದಾಗತ್ತೆ. ಸೊ ಇಲ್ಲಿ ಹೆಚ್ಚಾಗಿ ನೋಡೋದಾದ್ರೆ ಅವ್ರಿಗೆ ಫಿಯರ್‌ನಲ್ಲಿ ಇದ್ದಾರೆ. ಮತ್ತೆ ಸೇಮ್ ಪೇನ್ ರಿಪೀಟ್ ಆಗುತ್ತಾ ಅನ್ನೋ ಭಯ ಇದೆ. ಸೊ ಅದ್ರಿಂದ ಇಲ್ಲಿ ಸ್ವಲ್ಪ ಆನ್ಸರ್ ಸಿಗೋದಕ್ಕೆ ಕಷ್ಟ ಆಗ್ತಾ ಇದೆ. ಇಂಪಾರ್ಟೆಂಟ್ ಅಂತ ಏನು ಅಂದ್ರೆ ಇಲ್ಲಿ ಅವರು ಖಂಡಿತ ಆಕ್ಷನ್ ತಗೊಳ್ತಾರೆ. ಬಟ್ ಸ್ಲೋ ಇರುತ್ತೆ. ಬಟ್ ಹೀಲ್ ಆಗಿದ ನಂತರನೇ ಅವ್ರು ಆಕ್ಷನ್ ತಗೊಳ್ಳೋದು. ಸಡನ್ ಕಮ್ ಬ್ಯಾಕ್ ಆಗೋದಿಲ್ಲ. ಗ್ರಾಡ್ಯುಯಲ್ ರಿಟರ್ನ್ ಖಂಡಿತ ಇದೆ. ಟೈಮಿಂಗ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ಇಮಿಡಿಯೇಟ್ ಅಂತೂ ಆಗೋದಿಲ್ಲ. ಆದ್ರೆ ಸೈಲೆನ್ಸ್ ನಂತರ ಕಮ್ಯುನಿಕೇಷನ್ ಬರುತ್ತೆ. ಎಕ್ಸ್‌ಪೆಕ್ಟ್ ಮಾಡ್ಬೋದು ನೀವು ಅನ್‌ಎಕ್ಸ್‌ಪೆಕ್ಟೆಡ್ ಮೆಸೇಜ್ ಆಫ್ಟರ್ ಲಾಂಗ್ ಗ್ಯಾಪ್ ಬರೋವಂಥದ್ದು ಚಾನ್ಸಸ್ ಇದೆ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಅಡ್ವೈಸ್ ಅಂತ ನೋಡೋದಾದ್ರೆ ನೀವು ಈಗ ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ಎನರ್ಜಿ ಸ್ಟೇಬಲ್ ಆಗಿ ಇಡಿ. ಅವರು ರೆಡಿ ಆದಾಗ ಅವರೇ ನಿಮ್ಮ ಕಡೆ ಬರ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ನಿಮ್ಗೇನಾದ್ರೂ ಈ ತರ ಸಿಚುಯೇಷನ್ ಇದ್ರೆ, ಸೊ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ನಂಬರ್ 8867550218ಗೆ ನೀವು ವಾಟ್ಸ್ಆಪ್ ಮಾಡ್ಬೋದು. ಪರ್ಸನಲ್ ರೀಡಿಂಗ್ ತಗೋಬಹುದು. ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟ್ ಫೇಸ್‌ಗೆ ಹೋಗಿದ್ದಾರಾ? ಸೊ ಕಾಂಟ್ಯಾಕ್ಟ್‌ಗೆ ಬರೋದಕ್ಕೆ ಏನಾದ್ರೂ ನಿಮ್ಗೆ ಸ್ವಲ್ಪ ಹೆಲ್ಪ್ ಬೇಕಾ, ಮ್ಯಾನ್ಯುಯಲ್ ಹೆಲ್ಪ್ ಬೇಕಾದ್ರೂನು ಸೊ ರಿಚುವಲ್ಸ್ ಇಂದ ಖಂಡಿತ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಟ್ಯಾರೋ ರಿಚುವಲ್ಸ್ ಮೇಲೆ ನಂಬಿಕೆ ಇದ್ರೆ ನೀವು ನನ್ನ ಕನೆಕ್ಟ್ ಆಗ್ಬೋದು. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.